ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಮೇಶ್ ಶೆಟ್ಟಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ರಮೇಶ್ ಶೆಟ್ಟಿ ವ್ಲಾಗ್ಸ್. ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಏನು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ನನ್ನ ಜೊತೆ ಇದ್ದಾಳೆ ಮೋಕ್ಷ. ಕಾಣ್ತಾನೆ ಇಲ್ವಲ್ಲ? ಸೊ ಬನ್ನಿತಿನ ವ್ಲಾಗ್ನ ಶುರು ಮಾಡೋಣ. ಕಚ್ಕೆ ಕುಡಿಸಿದ್ಯಾ? ಜ್ಯೂಸ್ ಅಲ್ಲ, ಅದ ನೀರು. ಮನೆ ಹೆಂಗೈತೆ ಹಂಗಿಲ್ಲ ರೀ. ಆಯ್ತು ಬರಂಗೆ ಕೈ ಹಿಂಗೆ ಅನ್ಬೇಕು ನೀನು. ಏನು ನಮ್ಮನೆ ಇದಾನು ಧ್ರುವ ಅನ್ನೋರ್ ಮನೆ ಅವನು. ಧ್ರುವ ಅನ್ನೋರ್ ಮನೆ. ನೀನೆದ್ದೋಗೋನು ನೀ ಒಮ್ಮತ್ತನವರು ಅನ್ನೋ ಎದಲ್ಲನು. ಏನು ಏನು ಮಾಡ್ತೀಯ ಅನ್ನು? ಮನೆ ಇರೋ ಇದು ನಾನು ಅಪ್ಪ ನಮಗೆ ತೋರಿಸ್ತೀನಿ. ರಮ್ಯಾಂಗೆ ಹಿಂಗೆ ಮನೆ ಹೊಡಿತಿದ್ಲು ಅಂತ ಆಯ ಬಿಡಂಗೆ. ಈಸಿಯಾಗಿ ಪುಳಿಯೋಗರೆ ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ ಬನ್ನಿ ನಿಮಗೆ. ಒಂದು ಬಾಣಲೆಗೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ. ಇವಾಗ ಕಡಲೆಕಾಯಿ ಬೀಜ ಹಾಕ್ತಿದ್ದೀನಿ. ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಡಲೆಕಾಯಿ ಬೀಜನ. ಸ್ವಲ್ಪ ರೋಸ್ಟ್ ಥರ ಆಗಬೇಕು. ಸೊ ಚೆನ್ನಾಗಿ ಫ್ರೈ ಆದಮೇಲೆ ಎಣ್ಣೆಲಿ ಇವಾಗ ಒಂದು ತಟ್ಟೆಗೆ ಸರ್ವ್ ಮಾಡ್ಕೊತಿದ್ದೀವಿ. ಹಾಗೆ ಬಿಟ್ಬಿಟ್ರೆಲ್ಲ ಸೀದೋಗುತ್ತೆ. ಸೊ ಅದಕ್ಕೋಸ್ಕರ ಒಂದು ತಟ್ಟೆಗೆ ಶಿಫ್ಟ್ ಮಾಡ್ಕೋಬೇಕು ನಾವು. ಸೊ ಲೋ ಫ್ಲೇಮೆಲ್ಲ ಮಾಡಿ. ಇವಾಗ ನೆಕ್ಸ್ಟ್ ನಾವು ಸಾಸಿವೆ ಹಾಕ್ತಿದ್ದೀವಿ. ಸಾಸಿವೆ ಒಂದು ಆಪ್ಷನಲ್ಲಿ ನಿಮಗೆ ಬೇಕು ಅಂದ್ರೆ ಹಾಕೋದಿಲ್ಲ ಅಂದರೆ ಇಲ್ಲ. ಹಾಗೆ ಒಣಗಿನ ಮೆಣಸಿನ್ಕಾಯಿ ಹಾಕೋತಿದ್ದೀವಿ. ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ನಂಗೆ ತುಂಬ ಇಷ್ಟ. ಸೊ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕ್ತಿದ್ದಾರೆ ನಮ್ಮಮ್ಮ. ಸೊ ಇದೆಲ್ಲ ಹಾಕಿದ್ಮೇಲೆ ಇವಾಗ ಕಡಲೆಕಾಯಿನ ಫ್ರೈ ಮಾಡ್ಕೊಂಡಿದ್ದೀವಲ್ಲ ಅದನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಒಂದು 2 ನಿಮಿಷ ಮಾಡ್ಕೊಳ್ಳಿ ಸಾಕು, ಜಾಸ್ತಿ ಏನು ಬೇಡ. ಹಾಗೆ ಕಪ್ಪೆಳ್ಳನ್ನ ನಾವು ಪುಡಿ ಮಾಡ್ಕೊಂಡಿದ್ದೀವಿ ಸ್ವಲ್ಪ ಲೈಟಾಗಿ, ಜಾಸ್ತಿ ನುಣ್ಣಗೆ ಪುಡಿ ಮಾಡ್ಕೊಳಕ್ಕೆ ಹೋಗಬೇಡಿ. ಹಾಗೆ ಇದು ಹುಳಿನದ ಗೊಜ್ಜು ಅಂತಾರೆ, ಅಂದರೆ ಹುಳಿ ಗೊಜ್ಜು ಅಂತಾರೆ ಇದನ್ನ ಮನೇಲೆ ಮಾಡ್ಕೊಂಡಿರೋದು ನಾವು. ಇವಾಗ ಅನ್ನ ಕೂಡ ರೆಡಿಯಾಗಿದೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕಿದ್ಮೇಲೆ ಇವಾಗ ಒಗ್ಗರಣೆ ಮಾಡ್ಕೊಂಡಿದ್ದೀವಲ್ಲ ಕಡಲೆಕಾಯಿ ಬೀಜ, ಸಾಸಿವೆ, ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಎಲ್ಲನೂ. ಹಾಗೆ ಇವಾಗ ಹುಳಿ ಹಾಕ್ತಿದ್ದೀವಿ. ಇದನ್ನ ಹುಣಸೆ ಹುಳಿ ಅಂತೀವಿ. ಸೊ ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಹುಳಿ ಕಾಯಿಸಿಟ್ಕೊಂಡ್ರೆ ಯಾವಾಗ ಬೇಕಾದ್ರೂ ಮಾಡ್ಬೋದು ಈಸಿಯಾಗಿ. ಸೊ ಸ್ವಲ್ಪ ಖಾರ ಕಡಿಮೆ ಆಯಿತು, ಅದಕ್ಕೋಸ್ಕರ ಖಾರದ ಪುಡಿ ಹಾಕೋತಿದ್ದೀವಿ. ಹಾಗೆ ಕರಿ ಎಳ್ಳು ಹಾಕೋತಿದ್ದೀವಿ. ಹಾಗೆ ಸ್ವಲ್ಪ ಹುಳಿ ಅನ್ನೋದು ಪೌಡರ್ ಬೇಕು ಅಂದ್ರೆ ಹಾಕೋಬೋದು, ಇಲ್ಲಾಂದರೆ ಇಲ್ಲ. ಹುಳಿ ಗೊಜ್ಜೆಲ್ಲ ಚೆನ್ನಾಗಿರುತ್ತೆ. ಸೊ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಬೇಕು. ಸೊ ಅಷ್ಟರಲ್ಲಿ ಇವಾಗ ಮೋಕ್ಷನ ಬಂದಳು. ಏನೇ ಹೋಗ್ಬಿಟ್ಟಿದ್ದಿ ನಮ್ಮ ಮನೆಗೆ? ಯೂಟ್ಯೂಬು ಇದು ಏನು ಮಾಡ್ತಾರ ನಾವು? ನೈಟ್ ಡ್ರೆಸ್ ಥರ ಆಯ್ತಲ್ಲ, ನೈಟ್ ಪ್ಯಾಂಟಿಗೆ ಒಂದು ಟಿ ಶರ್ಟ್ ಹಾಕೊಂಡು ಬಂದವಳೆ. ಹೋಗ್ತಿದ್ದೆ ಸ್ಕೂಲ್ಗೆ? ಚಿಕ್ಕವಳು ಕಿವಿ ಕಲ್ಸಿಲ್ಲ. ಖರ್ಚಕ್ಕೆ ಹೋಯ್ತಾ ತೆಂಗೆ ಇವಾಗಲೇ? ಇನ್ನ ಸ್ಕೂಲ್ಗೆ ಹೋಯ್ತಿದ್ಯಾ? ಹಿಂಗೆಲ್ಲ ಹಾಕೋದು ನಿಮ್ಮ ಸ್ಕೂಲ್ ಮೇಡಮ್ ಬೇಲ್ವಾ? ದುವಾ ಯಾವುದೆಲ್ಲ ಲಾಸ್ಟಾಗಿ ಬಂದಿದ್ದಾಳು ವ್ಲಾಗಲ್ಲಿ. ಇನ್ನೇನು 2-3 ವ್ಲಾಗ್ ಆಯಿತು ಬಂದು. ಇವಾಗ ಬಂದಾಳೆ ಕಣ ನನ್ನ ಮನೆಗೆ. ನಾನು ಹೇಳಿದ್ನಲ್ಲ ಸೀಕ್ರೆಟ್ ಹೇಳ್ಬೇಡ ಅವಳಿಗೆ. ಸಂಜೆ ರಿವೀಲ್ ಮಾಡೋಣ ಮನೆ ಜೊತೆಗೆ, ಇವಳು ಬೇಡ. ಬಾಕ್ಸ್ ಹಾಕೊಂಡೋಗು ಅಡ. ಬಾಯ್. ಸಂಜೆ ಬನ್ನಿ. ಇವಳಿಗೂ ನಾನೇ ಮೆಹಂದಿ ಹಾಕೊಟ್ಟಿದ್ದು, ಬಟ್ ಎಲ್ಲ ಅಳಿಸೋಗಿದೆ. ಇವರಿಬ್ಬರು ಕಚ್ಚಾಡೋದೇ ಮುಗಿಯಲ್ಲ, ಯಾವ್ದು ಕಚ್ಚಾಡ್ತಾನೆ ಇರ್ತಾರೆ. ಇವರು ನಮ್ಮ ಫೇಮಸ್, ಇವರು ಮಂಟೆ ಅಣ್ಣ. ಅಣ್ಣ ಬೇಡ ಇವತ್ತೇನುವೆ
ಅದೇ ತೆಗ್ದೆ ಫೇಮಸ್ ಹಾಯ್ ಇವಾಗ ಹಾಯ್ ಅಂತಿದ್ಯಾ ವ್ಲಾಗ್ ಸ್ಟಾರ್ಟ್ ಮಾಡಿ ಎಷ್ಟೊತ್ತಾಯ್ತು ನಾನು ಸ್ಟಾರ್ಟ್ ಮಾಡೋದೇ ಗೊತ್ತಿಲ್ಲ ನನಗೆ. ಹೌದಾ ನೀನು ಹಾಯ್ ಮಾಡ್ದೇನೆ ಹಾಯ್ ಇನ್ನೂ ಸ್ಕೂಲ್ಗೆ ಹೋಗೋ ಟೈಮ್ ಆಗಿಲ್ವಾ ಸರಿ ಬಾಯ್ ಬಾಯ್ ಕಣ. ಬಾಯ್. ಸೊ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಮಾಡ್ಬೋದು ಅಂತ. ಸೊ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಆರಾಮಾಗಿ ಮಾಡ್ಬೋದು ಪುಳಿಯೋಗರೆನ. ಸೊ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಇವತ್ತು ನಮ್ಮ ಊರಲ್ಲಿ ಹೆವಿ ಮಳೆ ನೋಡಿ ಗೈಸ್. ನಮ್ಮ ಕೊಳ್ಳೇಗಾಲದಲ್ಲಿ ಬೆಳಗ್ಗೆನೇ ಮಳೆ. ಇವಾಗ ಟೈಮ್ ಬಂದು 10 ಗಂಟೆ ಆಗಿದೆ. 10 ಗಂಟೆಗೆ ಈ ಥರ ಜೋರಾಗಿ ಮಳೆ ಬರ್ತೈತೆ. ಸಣ್ಣ ಸಣ್ಣ ಹನಿನೇ ಬೀಳ್ತಿದೆ, ಆಮೇಲೆ ಜೋರಾಗಿ ಬರುತ್ತೆ. ಸೊ ನೋಡ್ಬೋದು ಮಳೆ ಬಂದರೆ ಈ ಥರ ಇರುತ್ತೆ ನಮ್ಮೂರಲ್ಲಿ. ನಮ್ಮ ಅಣ್ಣ ಅಲ್ಲಿ ಕೂತವಳೆ ನೋಡಿ ಗೈಸ್. ತಿಂಡಿ ತಿಂದಾಯಿತು, ಮೊಬೈಲ್ ಯೂಸ್ ಮಾಡ್ತಾ ಕುಂತವನೆ.